ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವಿಶೇಷವಾದಂತಹ ಜಾಗದಲ್ಲಿದ್ದೇವೆ. ವಿಶೇಷವಾದ ವಿಚಾರವನ್ನು ನಿಮಗೋಸ್ಕರ ತಂದಿದ್ದೇನೆ ಈ ವಿಡಿಯೋದಲ್ಲಿ. ಏನು ವಿಶೇಷವಾದ ವಿಚಾರ? ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ಏನೇನು ಒಳ್ಳೆದಾಗಲಿದೆ ಅಕ್ಟೋಬರ್ ತಿಂಗಳಲ್ಲಿ ಅಂತ. ಏನು ವಿಶೇಷ ಸನ್ನಿಧಾನ ಅಂತಂದ್ರೆ ಕೋಡಿಬೆಂಗ್ರೆ ಅನ್ನುವಂತಹ ಒಂದು ಊರು. ಇಲ್ಲಿ 2 ನದಿಗಳ ಸಂಗಮ, ಆ ನದಿಗಳು ಸಮುದ್ರಕ್ಕೆ ಸಂಗಮ. ಬಹಳ ವಿಶೇಷವಾದಂತಹ ಜಾಗ ಇದು. ಇಂತಹ ಜಾಗದಲ್ಲಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ಅಮ್ಮನವರ ತಾಯಿಯ ಜಗಜ್ಜನನಿಯ ಹಿಂದೆ ಸಮುದ್ರ, ಮುಂದೆ ನದಿ, ಅದ್ಭುತವಾಗಿರತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ನೀವು ನೋಡಬೇಕು. ಕಣ್ಣಲ್ಲಿ ಸ್ವರ್ಗ ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ ಅಷ್ಟು ಸುಂದರವಾಗಿದೆ. ನೀವು ಬರಬೇಕು ಈ ಜಾಗಕ್ಕೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗಿ ಹಾಕ್ತೇನೆ. ಬಂದು ತಾಯಿಯ ದರ್ಶನ ಮಾಡ್ಕೊಂಡು ಹೋಗಿ ಪ್ರತಿಯೊಬ್ಬರೂ ಸಹ. ಈ ನವರಾತ್ರಿಯಲ್ಲೇ ಬನ್ನಿ, ಇನ್ನೂ ಒಳ್ಳೆಯದು ನಿಮಗೆ ಅನುಕೂಲವಾದಲ್ಲಿ. ಇನ್ನು ವಿಷಯಕ್ಕೆ ಬಂದ್ರೆ ಶುಭ ವಿಚಾರಗಳು ಏನು ಒಳ್ಳೇದಾಗಲಿದೆ ಹಾಗೂ ಪರಿಹಾರ ಏನು ಅನ್ನೋದು ತಿಳಿಸ್ತಾನೆ. ಮೊದಲನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಂಚಮಾಧಿಪತಿಯಾಗಿರತಕ್ಕಂಥ ಬುಧ ಗ್ರಹ ಭಾಗ್ಯಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಇರ್ತಾನೆ. ಅದು ಪರಿವರ್ತನ ಯೋಗವಾಗಿದ್ರು ಸಹ ಭಾಗ್ಯಕ್ಕೆ ಹೋಗ್ತಾನಲ್ಲ, ಆದ್ರಿಂದ ಪಂಚಮಾಧಿಪತಿ ಭಾಗ್ಯ ಅಂತಂದ್ರೆ ನೀವು ಯಾವ್ದಾವ್ದು ಕೆಲಸಗಳ ಕೈ ಹಾಕಿ ಏನೋ ಸ್ಟಾರ್ಟ್ ಮಾಡಿರ್ತಾರೆ, ಅದೊಂದು ಮಾಡ್ಬೇಕು ಇದೊಂದು ಮಾಡ್ಬೇಕು. ಅಕ್ಟೋಬರ್ ತಿಂಗಳಲ್ಲಿ ನೀವು ಆರಂಭಿಸುವ ಕೆಲಸಗಳು ಆಗೋದೇ ಇಲ್ಲ ಅಂತ ಅನ್ಸಿದ್ರು ಕೂಡ ಅದೃಷ್ಟವಶಾತ್ ಆಗ್ಬಿಡುತ್ತೆ. ನಿಮಗೆ ಗೊತ್ತಿರಲ್ಲ ಇದಾಗುತ್ತೆ ಅಂತ ಹೇಳಿ. ಏನೋ ದೈವಾನುಗ್ರಹ, ಅಪ್ಪ ಏನು ಅದೃಷ್ಟನೋ ಗೊತ್ತಿಲ್ಲ, ಅಂತೂ ಇಂತೂ ಆಗೋಯ್ತು ಅನ್ನುವ ರೀತಿಯಲ್ಲಿ ಅನಿರೀಕ್ಷಿತವಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಆಗ್ಬಿಡುತ್ತೆ. ಅದೃಷ್ಟ ಎಲ್ಲರೂ ನೋಡಿ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ. ಆಗಲ್ಲ ಅನ್ಕೊಂಡು ನೋಡ್ದ ಅಂಥ ಲಕ್ ಬೈ ಚಾನ್ಸು ಮಾಡ್ಕೊಂಡ್ಬಿಟ್ಟ ಕೆಲಸನ ಅಂತ. ಆ ತರ ಕುಂಭರಾಶಿಯವ್ರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ತಾರೆ. ಯಾಕಂದ್ರೆ ನೀವು ಕೈ ಹಾಕಿದ ಕೆಲಸಗಳು ಅದೃಷ್ಟವಶಾತ್ ಆಗ್ಬಿಡುತ್ತೆ. ನಿಮಗೆ ಕೂಡ ಗೊತ್ತಿರಲ್ಲ ಇದಾಗುತ್ತೆ ಅನ್ನೋ ನಂಬಿಕೆ ನಿಮಗೂ ಇರಲ್ಲ. ಆದ್ಮೇಲೆ ನಿಮಗೂ ಆಶ್ಚರ್ಯ ಆಗುತ್ತೆ ಅಂತ. ಸೊ ಆದ್ರಿಂದ ಖಂಡಿತವಾಗಿ ಒಳ್ಳೇದಾಗಲಿ. ಇದಕ್ಕೆ ಪೂರಕವಾಗಿ ನಾವು ವಿಶೇಷವಾಗಿ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪರಿಹಾರ ಇದೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಂಭರಾಶಿಯವರು ಆರೋಗ್ಯದ ವಿಚಾರವಾಗಿ ಚಿಂತಾಕ್ರಾಂತರಾಗಿದ್ದಲ್ಲಿ ನಿಮಗೆ ಒಂದು ಸಂತಸದ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಅನಿರೀಕ್ಷಿತವಾಗಿ ಒಂದೊಳ್ಳೆ ಡಾಕ್ಟರ್ ಸಿಕ್ಬಿಡ್ತಾರೆ. ನಿಮಗೆ ಅನಿರೀಕ್ಷಿತವಾಗಿ ಒಂದೊಳ್ಳೆ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ಇದು ನಿಮಗೆ ತುಂಬಾ ಅನುಕೂಲ ಆಗ್ಬಿಡತ್ತೆ. ಹುಷಾರಿಲ್ಲ ಅಂತ ಒದ್ದಾಡ್ತಾ ಇದ್ರಿ, ಯಾವುದೇ ಮೆಡಿಸಿನ್ ತಗೊಂಡ್ರು ಗುಣ ಆಗ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದ್ ಥರ ಹೇಳ್ತಾರೆ, 3-4 ಡಾಕ್ಟರ್ ಆಯಿತು, ಏನೋ ಗೊತ್ತಾಗ್ತಾ ಇಲ್ಲ, ತುಂಬಾ ಟೆನ್ಷನ್ ಆಗ್ತಾ ಇದೆ ಅನ್ನುವ ಕುಂಭರಾಶಿಯರು ನೀವಾಗಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಮೆಡಿಸಿನ್, ಒಳ್ಳೆ ಡಾಕ್ಟರ್, ಒಳ್ಳೆ ಮಾರ್ಗದರ್ಶನ ಖಂಡಿತವಾಗಿ ಸಿಗ್ತದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ಬುಧನ, ಮಹಾವಿಷ್ಣುವಿನ, ದುರ್ಗೆಯ ಆರಾಧನೆ ಮಾಡ್ಕೊಂಡ್ರೆ ಖಂಡಿತ ಸಾಕಾಗತ್ತೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಭೂಮಿಯ ವ್ಯವಹಾರಗಳು ಕೆಲವಿಷ್ಟು ಆಗುವ ಸಾಧ್ಯತೆಗಳು ಚೆನ್ನಾಗಿದೆ. ತುಂಬಾ ಅದ್ಭುತ ಲಾಭದಲ್ಲಾಗತ್ತೆ ಅಂತ ನಾನು ಹೇಳಲ್ಲ, ಹಾಗಂತ ಕನಿಷ್ಠವಾಗಿ ನಷ್ಟದಲ್ಲೂ ಆಗಲ್ಲ. ಒಂದು ಮೀಡಿಯಂ ಪ್ರಮಾಣದಲ್ಲಿ ಓಕೆ ತರ ಆಗ್ಬಿಡುತ್ತೆ ಭೂಮಿ ವ್ಯವಹಾರಗಳು. ಸೊ ಆದ್ರಿಂದಾಗಿ ನೀವು ಜಮೀನ್ ಖರೀದಿ ಮಾಡೋದಾಗಿರ್ಬಹುದು, ಸೇಲ್ ಮಾಡೋದಾಗಿರಬಹುದು, ಯಾವುದೇ ಭೂಮಿ ಸಂಬಂಧಪಟ್ಟಂತಹ ವ್ಯವಹಾರಗಳಾದ್ರೆ ಬೇಗ ಆಗ್ಬಿಡುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಆಗತ್ತೆ. ಅಂದ್ರೆ ಏನಂದ್ರೆ, ತೀರಾ ನೀವು ಎಕ್ಸ್ಪೆಕ್ಟ್ ಮಾಡೋ ಲಾಭ ಸಿಗದೆ ಇರಬಹುದು, ತೀರಾ ನಷ್ಟನೂ ಆಗಲ್ಲ, ಒಂದು ಮಿಡಲ್ನಲ್ಲಿ ಮಧ್ಯದಲ್ಲಿ ಇರ್ತದೆ ಅದು. ಸೊ ಆದ್ರಿಂದ ಸ್ವಲ್ಪ ಕುಜನ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡ್ರೆ ಸ್ವಲ್ಪ ಲಾಭ ಜಾಸ್ತಿ ಆಗಬಹುದು. ಮತ್ತೆ ಕೆಲಸ ಆಗುತ್ತೆ, ನಿಂತು ಹೋಗಿತ್ತು ಬಹಳ ದಿನಗಳಿಂದ, ಆ ಕೆಲಸ ಆಗ್ಬಿಡುತ್ತೆ, ಭೂಮಿಯ ಕೆಲಸ ಆಗ್ಬಿಡುತ್ತೆ, ಖಂಡಿತವಾಗಿ ಒಳ್ಳೇದಾಗತ್ತೆ. ನಾಲ್ಕನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕು. ವಿದ್ಯಾರ್ಥಿಗಳು ಏನೋ ಒಂಥರ ಅದೃಷ್ಟವಶಾತ್ ಬಚಾವಾಗ್ಬಿಡ್ತಾರೆ. ಮುಗೀತು, ಫೇಲ್ ಆಗ್ಬಿಟ್ಟೆ ಅಂತಲೋ, ಅಟೆಂಡೆನ್ಸ್ ಸಿಗ್ಲಿಲ್ಲ ಅಂತಲೋ, ಏನೋ ಮಿಸ್ ಆಯಿತು ಅಂತಲೋ, ಮುಗೀತು ಕತೆ, ಇದು ಹೋಯ್ತು, ಫೇಲ್, ಮುಗೀತು ಅಂತ ಅನ್ಕೊಂಡಿದ್ದು ಕೂಡ ಅನಿರೀಕ್ಷಿತವಾಗಿ ಒಳ್ಳೆಯ ಮಾರ್ಕ್ಸ್
ಅನಿರೀಕ್ಷಿತವಾಗಿ ಒಳ್ಳೆಯ ಒಂದು ಸಾಧನೆ ತುಂಬಾ ಚೆನ್ನಾಗಿದೆ, ಗೊತ್ತಾಯ್ತಲ್ವಾ? ಹಾಗಂತ ಸ್ವಲ್ಪ ಡಿಪ್ರೆಷನ್ ಇತ್ಯಾದಿಗಳು ಹೋಗ್ಬಿಡ್ಬೋದು. ಅದು ವಿದ್ಯಾರ್ಥಿಗಳು ಕೆಲವು ವಿಷಯಕ್ಕೆ ಸ್ಟಾರ್ಟಿಂಗ್ ಎಂಡಿಂಗ್ ಒಂದು ಚೂರು ಪ್ರಾಬ್ಲಮ್ ಇದೆ. ಅದು ಎಚ್ಚರಿಕೆ ಬಿಡೋದು ಸಾಧ್ಯವಾದರೆ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ನೀವು ಧೈರ್ಯವಾಗಿದ್ದರೆ ಕುಂಭರಾಶಿಯವರು ಏನು ತೊಂದರೆ ಇಲ್ಲ, ಧೈರ್ಯವಾಗಿದೆ. ಧೈರ್ಯಂ ಸರ್ವತ್ರ ಸಾಧನಂ. ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಧೃತಿಗೆಡಬಾರದು ನೀವು, ಅಷ್ಟೇ. ಖಂಡಿತವಾಗಿ ಒಳ್ಳೇದಾಗತ್ತೆ. ಏನಾಗುತ್ತೆ, ಈ ಸಪ್ತಮದ ರವಿಗ್ರಹಣ ಅಂದರೆ ಆದಿತ್ಯ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆಚರಣೆ ಇಲ್ಲ, ಬಟ್ ಫಲ ಇರುತ್ತೆ. ಆದ್ದರಿಂದ ಅದೊಂಚೂರು ನಿಮ್ಗೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೋದು. ಬಟ್ ರವಿ ಶಾಂತಿ ನಾವು ಮಾಡ್ತಾ ಇದ್ದೇವೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆ ಕೊಟ್ಕೋಬಹುದು. ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಂಗಾರ ಖರೀದಿಸುವಂತ ಒಂದು ಯೋಗ ಫಲವಿದೆ. ಬಹಳ ಕಮ್ಮಿ ಇದೆ, ಬಟ್ ಆದ್ರೂ ಇದೆ. ಬೆಳ್ಳಿನೂ ಇದೆ. ಬೆಳ್ಳಿ ಬಂಗಾರ ಇದೆರಡೂ ಖರೀದಿಸುವಂತಹ ಯೋಗ ಫಲಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. ಆದರೆ ಸ್ವಲ್ಪ ಏನಾಗ್ಬಿಡುತ್ತೆ, ಹಣ ಸ್ವಲ್ಪ ಸಾಲ ಮಾಡ್ಬಿಡ್ತೀರಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ 10 ಗ್ರಾಮ್ ಖರೀದಿ ಮಾಡುವಷ್ಟು ಇತ್ತಪ್ಪ, ನೀವು ಹೋದಾಗ ಅಲ್ಲಿ 12 ಗ್ರಾಮ್ ಆಗ್ಬಿಡ್ಬೋದು. ಒಂದು 25-30 ಸಾವಿರ ಶಾರ್ಟೇಜ್ ಆಯಿತು, ಹೆಚ್ಚು ಇದಾಯಿತು, ಅದಷ್ಟು ಸಾಲ ಮಾಡ್ಬಿಡು, ಇದನ್ನ ಮಾತ್ರ ಬಿಡಬೇಡ ಅನ್ನೋ ಥರ. ಆದರೆ ಬಟ್ ಖರೀದಿಸುವ ಯೋಗ ಫಲ ಇದೆ. ಅದರಿಂದ ಬಂಗಾರ ಖರೀದಿಸುವ ಯೋಗ ಫಲ ಇದ್ದಾಗ ಬಿಟ್ಕೊಳ್ಬಾರ್ದು. ನನ್ನ ಪ್ರಕಾರ ಖರೀದಿಸ್ಬಿಡ್ಬೇಕು. ಸಾಲ ಚಿಕ್ಕ ಪುಟ್ಟ ಪ್ರಮಾಣದಲ್ಲಾದ್ರೂ ಓಕೆ, ದೊಡ್ಡ ಪ್ರಮಾಣದಲ್ಲಾದ್ರೆ ಮಾಡಬೇಡಿ. ಇದ್ರ ಬಗ್ಗೆ ಗಮನ ಇರಲಿ. ಏನಾದ್ರು ಆಪ್ಷನ್ಸ್ ಇದೆಯಾ ಅಂತ ನೋಡಿ. ಬಟ್ ಕುಂಭರಾಶಿಯವರ ಅಕ್ಟೋಬರ್ ಆಗುವುದರ ನಂತರದ ಎಲ್ಲಾ ದಿನಗಳ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ನಾವು ಮಾಡ್ತಾ ಇರುವ ವಿಶೇಷ ಪರಿಹಾರ ಒಂದಿದೆ. ಅದೇನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ. ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ, ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ, ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು, ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್
ಮೂರನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.